ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಂದು ದರ್ಶನ್ ನಟನೆಯ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇದ್ದು 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಇವತ್ತು ಡೆವಿಲ್ ರಿಲೀಸ್ ಆಗ್ತಾ ಇದೆ. ರಾಜ್ಯದಾದ್ಯಂತ ಇಂದು ಡೆವಿಲ್ ಸಿನಿಮಾದ ಅದ್ಧೂರಿ ದರ್ಶನ. 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಡೆವಿಲ್ ರಿಲೀಸ್ ಆಗ್ತಾ ಇದ್ದು ದರ್ಶನ್ರ ಹೊಸ ಲುಕ್ ಅನ್ನು ತುಂಬಿಕೊಳ್ಳೋದಕ್ಕೆ ಫ್ಯಾನ್ಸ್ ಕಾತರರಾಗಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ತೆರೆಗೆ ಅಪ್ಪಳಿಸಲಿದೆ ಡೆವಿಲ್. ಥಿಯೇಟರ್ಗಳ ಬಳಿ ಜಮಾಯಿಸಿದ್ದಾರೆ ಸೆಲೆಬ್ರಿಟಿಗಳು. ಕೆಲ ಥಿಯೇಟರ್ಗಳಲ್ಲಿ ಬೆಳಗ್ಗೆ 6:30ಕ್ಕೆ ಡೆವಿಲ್ ಪ್ರದರ್ಶನ ಕಾಣ್ತಿದ್ರೆ ಮಿಲನಾ ಪ್ರಕಾಶ್ ನಿರ್ದೇಶನದ ಡೆವಿಲ್ ಚಿತ್ರ. ದರ್ಶನ್ಗೆ ರಚನಾ ರೈ ಹಾಗೆ ಶರ್ಮಿಳಾ ಮಾಂಡ್ರೆ ಜೋಡಿಯಾಗಿದ್ದಾರೆ. ಎಲ್ಲೆಲ್ಲೂ ದರ್ಶನ್ರ ಸಿನಿಮಾದ ಅಬ್ಬರ ಶುರುವಾಗಿದೆ. ದರ್ಶನ್ ಕೆರಿಯರ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇದು. ಕಾಟೇರ ಚಿತ್ರದ ಸಕ್ಸಸ್ ಬಳಿಕ ಥಿಯೇಟರ್ಗೆ ಲಗ್ಗೆ ಇಡ್ತಾ ಇರುವಂತಹ ಡೆವಿಲ್. ಬಾಕ್ಸ್ ಆಫೀಸ್ ಸುಲ್ತಾನ್ರ ಚಿತ್ರ ರಾಜ್ಯದಾದ್ಯಂತ ಇವತ್ತು ತೆರೆ ಕಾಣ್ತಾ ಇದ್ದು 300ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಅಪ್ಪಳಿಸುವುದಕ್ಕೆ ಸಿದ್ಧವಾಗಿದೆ. ಅಭಿಮಾನಿಗಳ ಹರ್ಷೋದ್ಗಾರ ಯಾವ ರೀತಿ ಮುಗಿಲು ಮುಟ್ಟಿದೆ ಅಂತ ಒಂದು ಬದಿಯ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಆಟೋ ಮೇಲೂ ಡೆವಿಲ್, ಪೂಜಾ ಕುಣಿತದಲ್ಲೂ ಡೆವಿಲ್, ಡೊಳ್ಳು ಕುಣಿತದಲ್ಲೂ ಡೆವಿಲ್, ತಮಟೆ ಕೀಲು ಗೊಂಬೆಯಲ್ಲೂ ಡೆವಿಲ್, ಎಲ್ಲೆಲ್ಲೂ ಡೆವಿಲ್. ಡೆವಿಲ್ನ ಆರ್ಭಟ ಶುರುವಾಗಿದೆ. ಟಿ ಶರ್ಟ್ ಮೇಲೂ ಕೂಡ ಡೆವಿಲ್ ಚಿತ್ರದ ಆರ್ಭಟ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ದರ್ಶನ್ರ ಸೆಲೆಬ್ರಿಟೀಸ್. ಡೆವಿಲ್ ಕ್ರೇಜ್ ಎಲ್ಲೆಡೆ ಜೋರಾಗಿದ್ದು ಥಿಯೇಟರ್ ಅಂಗಳದಲ್ಲಿ ಡಿ ಜಾತ್ರೆಗೆ ನಡೀತಾ ಇದೆ. ಮೇನ್ ಥಿಯೇಟರ್ ನರ್ತಕಿಯಲ್ಲಿ ಬರೋಬ್ಬರಿ 72 ಅಡಿಯ ಕಟೌಟ್ ಅನ್ನು ಹಾಕಲಾಗಿದೆ. ಇನ್ನು ಪ್ರಸನ್ನ ಹಾಗೆ ಸಿದ್ದೇಶ್ವರ ಚಿತ್ರಮಂದಿರದಲ್ಲಿ ಬರೋಬ್ಬರಿ 53 ಅಡಿ ಕಟೌಟ್ ಅನ್ನು ಹಾಕಿದ್ದಾರೆ. ಇದು ಚಿತ್ರದುರ್ಗದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಅಲ್ಲೂ ಕೂಡ ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ನರ್ತಕಿ ಥಿಯೇಟರ್ನ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಟಿ ಶರ್ಟ್ ಅನ್ನ ಹಿಡಿದು ಬಾವುಟಗಳನ್ನ ಹಾರಿಸ್ತಾ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಅಭಿಮಾನಿಗಳು. ದರ್ಶನ್ರ ಡೆವಿಲ್ ಚಿತ್ರ ನೋಡೋದಕ್ಕೆ ಫ್ಯಾನ್ಸ್ ಕಾತರರಾಗಿದ್ದಾರೆ. ಥಿಯೇಟರ್ಗಳ ಬಳಿ ಜಮಾಯಿಸಿದ್ದಾರೆ ಅಭಿಮಾನಿಗಳು. ನಿನ್ನೆ ರಾತ್ರಿಯಿಂದಲೇ ಥಿಯೇಟರ್ಗಳ ಬಳಿ ಠಿಕಾಣಿ ಹೂಡಿದ್ದಾರೆ. ನರ್ತಕಿ, ಪ್ರಸನ್ನ, ಸಿದ್ದೇಶ್ವರ, ಗೌರಿಶಂಕರ ಥಿಯೇಟರ್ನಲ್ಲಿ ದರ್ಶನ್ ಕಟೌಟ್ಗೆ ಸೆಲೆಬ್ರಿಟಿಗಳಿಂದ ಹಾಲಿನ ಅಭಿಷೇಕ ನಡೀತಾ ಇದೆ. ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸ್ತಾ ಇದ್ದಾರೆ ಅಭಿಮಾನಿಗಳು. ಅಭಿಮಾನಿಗಳ ಹರ್ಷೋದ್ಗಾರ ಯಾವ ರೀತಿ ಮುಗಿಲು ಮುಟ್ಟಿದೆ ಅಂತ ನೋಡ್ತಾ ಇದ್ದೀರಿ. ಡಿ ಮೇನಿಯಾ, ಡಿ ಬಾಸ್ ಗ್ಯಾಂಗ್, ಡಿ ಸೆಲೆಬ್ರಿಟೀಸ್ ಯಾವ ರೀತಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಅಂತ ನೀವು ಗಮನಿಸ್ತಾ ಇರಬಹುದು. ಈ ಬಗ್ಗೆ ಇನ್ನಷ್ಟು ಲೈವ್ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋಣ. ನರ್ತಕಿ ಥಿಯೇಟರ್ನಿಂದ ನೇರ ಸಂಪರ್ಕದಲ್ಲಿ ಜಗ್ಗಿನ್ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಪ್ರಸನ್ನ ಥಿಯೇಟರ್ನಿಂದ ಮಂಗಳ ಜಾಯ್ನ್ ಆಗ್ತಾ ಇದ್ದಾರೆ. ಇನ್ನು ಸಿದ್ದೇಶ್ವರ ಥಿಯೇಟರ್ನಿಂದ ರಾಚಪ್ಪ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗೆ ಕಿರಣ್ ಸೂರ್ಯ ವೀರೇಶ್ ಥಿಯೇಟರ್ನಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಮೊದಲಿಗೆ ನರ್ತಕಿ ಥಿಯೇಟರ್ನ ಮುಂಭಾಗದಲ್ಲಿ ಹೇಗಿದೆ ಪರಿಸ್ಥಿತಿ, ಹಾಗೆ ಅಲ್ಲಿನ ಸಂಭ್ರಮಾಚರಣೆ ಯಾವ ರೀತಿ ಮುಗಿಲು ಮುಟ್ಟಿದೆ ಅಂತ ಜಗ್ಗಿನ್ ಹತ್ರ ಮಾಹಿತಿಯನ್ನು ಪಡ್ಕೋಣ. ಜಗ್ಗಿನ್, ಹಲವು ದಿನಗಳಿಂದ ಅಭಿಮಾನಿಗಳು, ಸೆಲೆಬ್ರಿಟಿಗಳು ಕಾದು ಕುಳಿತಿದ್ರು ತಮ್ಮ ಡಿ ಬಾಸ್ ಸಿನಿಮಾ ಯಾವಾಗ ತೆರೆಗೆ ಅಪ್ಪಳಿಸುತ್ತೋ ಅಂತ. ಆ ಸುದಿನ ಬಂದೇ ಬಿಟ್ಟಿದೆ. ಸೊ ಹೇಗೆ ಕಾಣಿಸ್ತಾ ಇದೆ ಅಲ್ಲಿ ಸಂಭ್ರಮಾಚರಣೆ? ಶಕುಂತಲಾ, ಇದೊಂದು ದರ್ಶನರ ಅಭಿಮಾನಿಗಳ ಪಾಲಿನ ವಿಶೇಷ ದಿನ. ಒಂದು ಕಡೆ ಸಂಕಟ, ಅವರಿಲ್ಲ ಜೊತೆಲಿ ಅನ್ನುವಂಥದ್ದು, ಇನ್ನೊಂದು ಕಡೆ ಸಂಭ್ರಮಾಚರಣೆ. ಸದ್ಯಕ್ಕೆ ಇವತ್ತೇನಂತಾರೆ, ಬೆಳ್ಳಂಬೆಳಗ್ಗೆ ರಾಜ್ಯಾದ್ಯಂತ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು. 6:30ಕ್ಕೆ ರಾಜ್ಯದ ಹಲವೆಡೆ ಶೋ ಆರಂಭ ಆಗ್ತಾ ಇರ್ತಕ್ಕಂಥದ್ದು. ನಾನೀಗ ಬೆಂಗಳೂರಿನ ನರ್ತಕಿ ಚಿತ್ರಮಂದಿರದ ಮುಂಭಾಗದಲ್ಲಿದ್ದೀನಿ. ಇಲ್ಲಿ ಸಹಜವಾಗಿ ಏನಂತಂದ್ರೆ ಫಸ್ಟ್ ಡೇ ಫಸ್ಟ್ ಶೋ
ಸಿನಿಮಾವನ್ನ ಅಭಿಮಾನಿಗಳು ಕಣ್ತುಂಬಿಕೊಳ್ಬೇಕು ಅನ್ನೋಂಥ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವ್ರು ಇಲ್ಲಿ ಥಿಯೇಟರ್ನ ಮುಂಭಾಗದಲ್ಲಿ ಯಾವ ರೀತಿ ಸಂಭ್ರಮಿಸ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇರ್ಬೋದು. ಅಂದ್ರೆ ಬೆಳಗ್ಗೆ 6:30 ಶೋ ಆರಂಭ ಆಗ್ಲಿಕ್ಕೆ ಏನೇನೋ ಕೆಲವೇ ನಿಮಿಷಗಳು ಬಾಕಿ ಇರುವಾಗಲೇ ಈಗಾಗಲೇ ಮುಂಗಡ ಟಿಕೆಟ್ ಅನ್ನ ಪಡೆದು ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದಂತ ಅಭಿಮಾನಿಗಳು ಇಲ್ಲಿ ಥಿಯೇಟರ್ನ ಮುಂಭಾಗದಲ್ಲಿ ಜಮಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಏನಂತಂದ್ರೆ ಇದು ದರ್ಶನ್ ಅವರ ಕರಿಯರ್ನ ಬಹುನಿರೀಕ್ಷಿತ ಸಿನಿಮಾ. ಸೊ ಹೀಗಾಗಿ ಅವರನ್ನ ವಿಶೇಷವಾಗಿ ಆರಾಧಿಸುವಂತ ಅಭಿಮಾನಿಗಳು ಇಲ್ಲಿ ಅವರ ಫೋಟೋವನ್ನ ತೆಗೆದುಕೊಂಡು ಬಂದು ಸಂಭ್ರಮಿಸ್ತಾ ಇದ್ದಾರೆ. ಒಬ್ಬ ಅಭಿಮಾನಿನ ಮಾತಾಡ್ಸೋಣ. ಎಸ್, ದರ್ಶನ್ ಅವರು ಅಂದ್ರೆ ನಿಮ್ಗೆ ಎಷ್ಟು ಇಷ್ಟ? ಈ ಸಂದರ್ಭದಲ್ಲಿ ಅದನ್ನ ಹೆಂಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಅಂತ? ಏನ್ ಹೇಳ್ತೀರ ಕೇಳ್ತಿಲ್ಲ. ದರ್ಶನ್ ಅವರು ಅಂದ್ರೆ ಎಷ್ಟು ಇಷ್ಟ? ಈಗ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಅಂತ? ಡಿ ಬಾಸ್ ಅಂದ್ರೆ ದೇವ್ರ ತರ ನೋಡೋದು ಸರ್ ಡಿ ಬಾಸ್ಗಳು ಡಿ ಬಾಸ್ ನಡೆಸಿದಾರಲ್ಲ ಎಲ್ಲರೂ ಡಿ ಬಾಸ್ ನ ದೇವ್ರ ತರ ನೋಡೋದು. ಇದನ್ನ ದೇವಸ್ಥಾನ ನಾವೆಲ್ಲ ಭಕ್ತರು ಆ ತರ ಬರ್ತೀವಿ. ಇವಾಗ ಎಷ್ಟೇ ಶ್ರಮ ಪಟ್ರು ನಾನು ಇವಾಗ 15 ದಿನ ಕೆಲಸ ಮಾಡಿ ಡ್ರಾಯಿಂಗ್ಗೋಸ್ಕರ ಶ್ರಮ ಇಟ್ಕೊಂಡು ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ಅಪ್ಪಟ ಅಭಿಮಾನಿಗಳ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಇದು ಥಿಯೇಟರ್ ದೇವಸ್ಥಾನ, ನಾವು ಅಭಿಮಾನಿಗಳು ಭಕ್ತರು ಅನ್ನೋಂಥ ರೀತಿಯಲ್ಲಿ ದರ್ಶನ್ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇದು ಹಿಂದೆ ಸಾರಥಿ ಟೈಮಲ್ಲೂ ಕೂಡ ದರ್ಶನ್ ಅವರು ಇಲ್ದೇನೆ ಸಿನಿಮಾ ರಿಲೀಸ್ ಆಗುವಂತ ಸನ್ನಿವೇಶ ಎದುರಾಗಿತ್ತು. ಈಗ ಅದಾದ ನಂತರ ಡೆವಿಲ್ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಅಭಿಮಾನಿಗಳು ಎದುರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಗಾಂಧಿನಗರದ ಪ್ರಮುಖ ಚಿತ್ರಮಂದಿರದಲ್ಲಿ ಬಹುತೇಕ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಹಾಗೆ ನಟ ಧನ್ವೀರ್ ಕೂಡ ಆಗಮಿಸಿ ಸಿನಿಮಾವನ್ನು ನೋಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತಹ ಸನ್ನಿವೇಶ ಕಂಡು ಬರ್ತಾ ಇರ್ತಕ್ಕಂಥದ್ದು. ಅಭಿಮಾನಿಗಳು ಪಟಾಕಿ ಸಿಡಿಸಿ ಕೂಡ ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಶಕುಂತಲಾ ಹಾಗೆ ಸಂಪರ್ಕದಲ್ಲಿ ಜಗನೇನು ವೀರೇಶ್ ಥಿಯೇಟರ್ ನಿಂದ ಕಿರಣ್ ಸೂರ್ಯ ಕೂಡ ಜಾಯ್ನ್ ಆಗಿದ್ದಾರೆ. ಕಿರಣ್ ಸೂರ್ಯ, ಡಿ ಕ್ರೇಜ್ ಯಾವ ರೀತಿ ಶುರುವಾಗಿದೆ, ಯಾವ ರೀತಿ ಸಂಭ್ರಮಾಚರಣೆ ಕಂಡು ಬರ್ತಾ ಇದೆ ಅಲ್ಲಿ? ಅದು ಶಕುಂತಲಾ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬಿಡುಗಡೆ ಆಗಲಿರುವಂಥದ್ದು. ಆ ನಿಟ್ಟಿನಲ್ಲಿ ಈಗಾಗಲೇ ಕೂಡ ಥಿಯೇಟರ್ನತ್ತ ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇರುವಂಥದ್ದು. ಸದ್ಯ ನಾನೀಗ ಮಾಗಡಿ ರಸ್ತೆಯಲ್ಲಿರುವಂತಹ ವೀರೇಶ್ ಚಿತ್ರಮಂದಿರದ ಮುಂಭಾಗದಲ್ಲಿದ್ದೀನಿ. ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಬೆಳ್ಳಂಬೆಳಗ್ಗೆ ಈಗಾಗಲೇ ಕೂಡ ಅಭಿಮಾನಿಗಳು ಸಿನಿಮಾವನ್ನ ಕಣ್ತುಂಬಿಕೊಳ್ಳಿಕ್ಕೆ ಥಿಯೇಟರ್ ಅಂತ ಈಗಾಗಲೇ ಆಗಮಿಸ್ತಾ ಇರುವಂಥದ್ದು. ಇದು ಒಂದು ಕಡೆ ಆದರೆ 6:30ಯಿಂದ ಮೊದಲ ಶೋ ಅಂದ್ರೆ ಫಸ್ಟ್ ಶೋ ಕೂಡ ಆರಂಭವಾಗ್ತಿರುವಂತಹ ಹಿನ್ನೆಲೆ ಈಗಾಗಲೇ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಆಗಮಿಸ್ತಾ ಇರುವಂಥದ್ದು. ಇದು ಒಂದು ಕಡೆ ಆದರೆ ಎರಡನೇದು ರಾಜ್ಯಾದ್ಯಂತ ಇವತ್ತು ಸಿನಿಮಾ ಕೂಡ ಬಿಡುಗಡೆ ಆಗ್ತಿರುವಂಥದ್ದು. ಆ ನಿಟ್ಟಿನಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ ಮುಗಿಲು ಮುಟ್ಟಿದೆ ಅಂತಲೇ ಹೇಳ್ಬೋದು. ಅಭಿಮಾನಿಗಳಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಸಂಭ್ರಮ ಕೂಡ ಮನೆ ಮಾಡಿರುವಂಥದ್ದು. ಬೆಳ್ಳಂಬೆಳಗ್ಗೆ ಕೂಡ ಬೆಂಗಳೂರಿನಲ್ಲಿರುವಂಥ ಸಾಕಷ್ಟು ಚಿತ್ರಮಂದಿರಗಳಿಗೆ ಆಗಮಿಸಿ ಈ ಒಂದು ಏನು ಡೆವಿಲ್ ಸಿನಿಮಾ ಇದೆ, ಡೆವಿಲ್ ಸಿನಿಮಾ ಚಿತ್ರ ಬಿಡುಗಡೆ ಆಗ್ತಿರುವಂತಹ ಸಂದರ್ಭದಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಸಂಭ್ರಮವನ್ನು ವ್ಯಕ್ತಪಡಿಸ್ತಿರುವಂಥದ್ದು ನಾನು ನಿಮಗೆ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಸಾಕಷ್ಟು ಅಭಿಮಾನಿಗಳು ಈಗಾಗಲೇ ಕೂಡ ಥಿಯೇಟರ್ನತ್ತ ಬೆಳಗ್ಗಿನಿಂದಲೇ ಆಗಮಿಸಿ ಚಿತ್ರವನ್ನು ನೋಡಲಿಕ್ಕೆ ಮುಂದಾಗ್ತಿರುವಂಥದ್ದು. 6:30ಕ್ಕೆ ಫಸ್ಟ್ ಶೋ ಕೂಡ ಆರಂಭವಾಗ್ತಿರುವಂಥದ್ದು. ಸಾಕಷ್ಟು ಜನ ಅಭಿಮಾನಿ ಬೆಳಗ್ಗೆನೆ ಬಂದಿರುವಂಥದ್ದು. ಕೆಲವೊಂದಷ್ಟು ಅಭಿಮಾನಿಗಳು ರಾತ್ರಿಯಿಂದಲೇ ಥಿಯೇಟರ್ನತ್ತ ಆಗಮಿಸಿ ತಮ್ಮ ನೆಚ್ಚಿನ ನಟನ ಸಿನಿಮಾವನ್ನ ಕಣ್ತುಂಬಿಕೊಳ್ಳಬೇಕು ಅಂತೇಳಿ ಥಿಯೇಟರ್ಗಳ ಬಳಿ ಬರ್ತಾ ಇರುವಂಥದ್ದು. ಜೈ ಡಿ ಬಾಸ್ ಅನ್ನುವಂತಹ ಒಂದು ಜೈಕಾರಗಳನ್ನ ಕೂಡ ಈಗಾಗಲೇ ಅಭಿಮಾನಿಗಳು ಕೂಗ್ತಾ ಇರುವಂಥದ್ದು. ಸಾಕಷ್ಟು ಸಂಭ್ರಮಾಚರಣೆಯಲ್ಲಿ ಕೂಡ ಈಗಾಗಲೇ ಭಾಗಿಯಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೆ ಸಂಪರ್ಕದಲ್ಲಿರಿ ಸೂರ್ಯ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH